ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ಟಾಪಿಕ್ನ ನೋಡ್ತಾ ಹೋದರೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪೇಪರನ್ನು ಅಪ್ಲೋಡ್ ಮಾಡಿದ್ದೆ. ಇದು 2ನೇ ಮಾದರಿ ಪೇಪರ್ ಆಗಿರುತ್ತೆ. ಸೈಕಾಲಜಿಗೆ ಸಂಬಂಧಪಟ್ಟಂತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಸಂಬಂಧಪಟ್ಟಂಥ ಮಾಡೆಲ್ ಪೇಪರ್. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ: ಜ್ಞಾನಿಯವರ ಪದಸೋಪಾನ ಕಲಿಕೆಯಲ್ಲಿ ಯಾವುದು ಅತ್ಯುನ್ನತ ಮಟ್ಟದ ಕಲಿಕೆಯಾಗಿದೆ? ಸೊ ನಾವು ನೋಡ್ತಾ ಹೋದ ಸ್ನೇಹಿತರೆ, ಸಂಜ್ಞಾ ಕಲಿಕೆ, ಸಮಸ್ಯೆ ಪರಿಹಾರ ಕಲಿಕೆ, ಸರಪಳಿ ಕಲಿಕೆ, ನಿಯಮ ಕಲಿಕೆ ಅಂತ ಕೊಟ್ಟಿದ್ದಾರೆ. ಜ್ಞಾನಿಯವರ ಪದಸೋಪಾನ ಕಲಿಕೆಯಲ್ಲಿ ನಾವು ನೋಡ್ತಾ ಹೋದರೆ ಒಟ್ಟು 8 ಪ್ರಕಾರದ ಒಂದು ವರ್ತನ ಬದಲಾವಣೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲ ನೋಡ್ತಾ ಹೋದಾಗ ಫಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸಂಜ್ಞಾ ಕಲಿಕೆ ಫಸ್ಟ್ ಒನ್ ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಉದ್ದೀಪನ ಅಂತ ಬರುತ್ತೆ. ಉದ್ದೀಪನ ಪ್ರಕ್ರಿಯಾ ಕಲಿಕೆ ಅಂತಕ್ಕಂಥ 2 ಬರುತ್ತೆ. 3ನೇದು ಬರ್ತಕ್ಕಂಥದ್ದು ಸರಪಳಿ, 3ನೇದು. ಆ್ಯಂಡ್ 4ನೇದು ಬಂದು ಶಾಬ್ದಿಕ ಬರುತ್ತೆ, ಶಾಬ್ದಿಕ ಕಲಿಕೆ. 5ನೇದು ಬಹುಮುಖ ಪ್ರತ್ಯೇಕತೆ ಕಲಿಕೆ. 6ನೇದು ಬಂದು ಪರಿಕಲ್ಪನಾ ಕಲಿಕೆ. ಆ್ಯಂಡ್ 7ನೇದು ಬಂದು ನಿಯಮ ಕಲಿಕೆ. ಆ್ಯಂಡ್ 8ನೇದು ಬಂದು ಸಮಸ್ಯೆ ಪರಿಹಾರ ಕಲಿಕೆ. ಸಮಸ್ಯೆ ಪರಿಹಾರ ಕಲಿಕೆ ಆಗಿದೆ. ಸೊ ಇದನ್ನು ನೋಡ್ತಾ ಹೋದರೆ ಫಸ್ಟ್ ಬರ್ತಕ್ಕಂಥದ್ದು ಸಂಜ್ಞಾ ಕಲಿಕೆ ಸ್ನೇಹಿತರೆ. ಆ್ಯಂಡ್ ಲಾಸ್ಟ್ ಅತ್ಯುನ್ನತ ಮಟ್ಟದ ಕಲಿಕೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಮಸ್ಯೆ ಪರಿಹಾರ ಕಲಿಕೆ ಆಗಿರ್ತಕ್ಕಂಥದ್ದು. ಸೊ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಂಜ್ಞಾ ಕಲಿಕೆಯ ಮೂಲಕ ಫಸ್ಟ್ ಸಂಜ್ಞೆಗಳ ಮೂಲಕ ಮಾಡ್ತಕ್ಕಂಥದ್ದು ಫಸ್ಟ್ ಹಂತ ಇದಾಗಿರುತ್ತೆ. ಲಾಸ್ಟ್ ಅತ್ಯುನ್ನತ ಮಟ್ಟದ ಕಲಿಕೆ ಅಂತ ಹೇಳೋದು ಆಪ್ಷನ್ ಬಿ ಸಮಸ್ಯೆ ಪರಿಹಾರದ ಕಲಿಕೆ ಆಗಿರುತ್ತೆ. ಇದು ಬಂದು ಜ್ಞಾನರವರ ಪದ ಸೋಪಾನ ಕಲಿಕೆಯ ಬರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ನಿಯಮಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಆನ್ಸರ್ ನಾವು ಯಾವ್ದು ತಗೋತೀವಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಮಸ್ಯೆ ಪರಿಹಾರ ಕಲಿಕೆ ಅಂತಕ್ಕಂಥದ್ದು ಆಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ: ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಗಳ ಕಲಿಕಾ ಶೈಲಿಗಳನ್ನು ನಾವು ತಡೆ ಅಥವಾ ಅಡಚಣೆಯಾಗಿ ಪರಿಗಣಿಸಬೇಕು, ನಿರ್ಲಕ್ಷಿಸಿ ಏಕರೂಪತೆಯನ್ನು ತರಲು ಪ್ರಯತ್ನಿಸಬೇಕು, ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡಬೇಕು, ಗಣನೆಗೆ ತೆಗೆದುಕೊಳ್ಳಬಾರದು. ಅಂದರೆ ಇಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಗಳಂತ ಏನು ಕೊಟ್ಟಿದ್ದಾರೋ ಸ್ನೇಹಿತರೆ, ಕಲಿಕಾರ್ಥಿಗಳಂತ ಹೇಳಿದಾಗಲೇ ವಿದ್ಯಾರ್ಥಿಗಳಂತ ಅರ್ಥ ಬರುತ್ತೆ, ಹೌದಲ್ವಾ? ಈ ವಿದ್ಯಾರ್ಥಿಗಳ ಒಂದು ಕಲಿಕಾ ಶೈಲಿಗಳನ್ನ ನೋಡ್ತಾ ಹೋದಾಗ ಏನಾಗುತ್ತೆ, ಅವರು ಮಾತಾಡ್ತಕ್ಕಂಥ ಒಂದು ಏನು ರೀತಿ ನೀತಿ ಅಥವಾ ವೈವಿಧ್ಯತೆ ಶೈಲಿ ಇರುತ್ತೋ ಅದನ್ನು ನಾವು ಅಥವಾ ಅಡಚಣೆಯಾಗಿ ಪರಿಗಣಿಸಬೇಕಾ, ಅಥವಾ ನಿರ್ಲಕ್ಷಿಸಬೇಕಾ, ಅಥವಾ ಗಣನೆಗೆ ತೆಗೆದುಕೊಳ್ಬಾರ್ದಾ, ಅಥವಾ ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡಬೇಕಾ ಅನ್ನೋದು ಪ್ರಶ್ನೆ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ ಸಿ ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡಬೇಕು. ಯಾವುದೇ ಒಂದು ವ್ಯಕ್ತಿ ಅಥವಾ ವಿದ್ಯಾರ್ಥಿ ಏನೇ ಹೇಳಿದ್ರು ಸಹ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಫಸ್ಟ್ ಒಂದು ವಿದ್ಯಾರ್ಥಿಗೆ ಪ್ರಿಫರೆನ್ಸ್ನ ಕೊಡಬೇಕು. ಫಸ್ಟ್ ಮಾತಾಡೋದಕ್ಕೆ ಬಿಡಬೇಕು ಒಂದು ಸ್ಟೂಡೆಂಟ್ನ, ಅಲ್ವಾ? ಸೊ ಹಾಗಾಗಿ ಅವ್ರು ಏನಾದರೂ ಹೇಳಿ ಫಸ್ಟ್ ಮಾತಾಡೋಕ್ಕೆ ಬಿಡಬೇಕು. ಅದಾದ ನಂತರ ಸರಿನಾ ತಪ್ಪಾ ಅಥವಾ ಅವರ ಆಲೋಚನೆ ವೈವಿಧ್ಯಮಯವಾಗಿದೆಯಾ ಏನಿದೆ ಅಂತಕ್ಕಂಥ ನಾವು ನೋಡಬಹುದಾಗಿರುತ್ತೆ, ಹೌದಲ್ವಾ? ಸೊ ಹಾಗಾಗಿ ನಾವಿಲ್ಲಿ ಧನಾತ್ಮಕವಾಗಿ ನೋಡಬೇಕಾಗುತ್ತೆ, ಋಣಾತ್ಮಕ ಅಂತಕ್ಕಂಥದ್ದು ಬರಬಾರ್ದು. ಒಂದು ಶಿಕ್ಷಕ ಆಗಿರ್ಬೋದು, ಒಂದು ತರಗತಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು. ಸೊ ಅಲ್ಲಿ ಋಣಾತ್ಮಕತೆಗೆ ಅವಕಾಶ ಇರಬಾರ್ದು. ಸೊ ಆನ್ಸರ್ ಆಪ್ಷನ್ ಸಿ ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡಬೇಕು. ಇನ್ನು ಮುಂದಿನ ಪ್ರಶ್ನೆ: ಈ ಕೆಳಗಿನಲ್ಲಿ ಯಾವ ಅಂಶಗಳು ಮಕ್ಕಳು ನಿರೀಕ್ಷಿತ ಸಾಧನೆಯನ್ನು ಮಾಡಲು ವಿಫಲರಾಗಲು ಕಾರಣ ಅಂತ ಕೊಟ್ಟಿದ್ದಾರೆ? ಯಾವ ಅಂಶಗಳು ಮಕ್ಕಳು ನಿರೀಕ್ಷಿತ ಸಾಧನೆಯನ್ನು ಮಾಡಲು ವಿಫಲರಾಗಲು ಕಾರಣ? ಸ್ನೇಹಿತರಲ್ಲಿ ಸಫಲರಾಗಲು ಅಷ್ಟೇ, ವಿಫಲರಾಗಲು ಅಷ್ಟೇ, ಎರಡೂ ಸಹ ಬರ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಬುದ್ಧಿಮಟ್ಟ IQ ಅಂತಕ್ಕಂಥದ್ದು ಏನಿದೆಯೋ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಹೇಳ್ತೀವಿ. ಸೊ ಬುದ್ಧಿಮಟ್ಟ ಕರೆಕ್ಟಾಗಿದ್ದರೆ ಸಾಧನೆಯೂ ಮಾಡಬಹುದು, ಬುದ್ಧಿಮಟ್ಟ ಕರೆಕ್ಟಾಗಿಲ್ಲ ಅಂದರೆ ಅಲ್ಲಿ ಅನ್ನು ನೋಡ್ತಾ ಹೋದರೆ ವಿಫಲನೂ ಸಹ ಆಗ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಬುದ್ಧಿಮಟ್ಟ ತಗೊಳ್ತೀವಿ. ಶಾಲಾ ಪರಿಸರನೂ ಸಹ ಅಲ್ಲಿ ಮೇಯ್ನ್ ಕಾರಣ ಆಗುತ್ತೆ. ಮತ್ತು ಶಿಕ್ಷಕರ ಮನೋಧೋರಣೆ ಬರುತ್ತೆ. ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಶಿಕ್ಷಣ ಅಂತ ಹೇಳಿದಾಗ, ಕಲಿಕೆ ಅಂತ ಬಂದಾಗ ಅಲ್ಲಿ ಮೇಯ್ನ್ ಆಗಿ ನೋಡ್ತಾ ಹೋದ ಸ್ನೇಹಿತರೆ ಸಮಾಜದ ನೀತಿಗಳು ಇದರಿಂದ ಹೊರತಾಗುತ್ತೆ. ಬುದ್ಧಿಮಟ್ಟ, ಶಾಲಾ ಪರಿಸರ, ಶಿಕ್ಷಕರ ಮನೋಧೋರಣೆ. ಆನ್ಸರ್ ಆಪ್ಷನ್ 4 ABD ಅಂತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ: ಅಮೂರ್ತ ಮಟ್ಟದಲ್ಲಿ ಮಕ್ಕಳಲ್ಲಿ ಕೆಲಸ ಮಾಡುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಪ್ರಾತಿನಿಧ್ಯದ ಅನುಕ್ರಮವು ಸೂಕ್ತವಾಗಿದೆ?
ಸೊ ನೋಡಿ ಸ್ನೇಹಿತರೆ, ಫಸ್ಟ್ ನಾವು ನೋಡ್ತಾ ಹೋದರೆ ಒಬ್ಬ ಅಮೂರ್ತ ಮಟ್ಟದಲ್ಲಿ ಅಂದರೆ ಮಕ್ಕಳಿಗೆ ಅಷ್ಟು ಜ್ಞಾನ ಇರೋದಿಲ್ಲ, ಅಂದರೆ ಓದೋದಕ್ಕೆ ಬರೆಯೋದಕ್ಕಾಗಲಿ ನಮಗೆ ಬರಲ್ಲ ಆ ಮಕ್ಕಳಿಗೆ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಆ ಮಕ್ಕಳಿಗೆ ಯಾವ ರೀತಿ ನಾವು ಅಮೂರ್ತ ಮಟ್ಟದಲ್ಲಿ ಈ ಒಂದು ಅನೌಪಚಾರಿಕ ಅಂತ ಏನು ಹೇಳ್ತೀವೋ ಸೊ ಆ ರೀತಿ ಅಮೂರ್ತ ಮಟ್ಟದಲ್ಲಿ ಯಾವೆಲ್ಲ ಕೆಲಸವನ್ನು ಮಾಡಬಹುದು ಅಂತಕ್ಕಂಥದ್ದಾದರೆ ಕ್ರಿಯಾತ್ಮಕ ನಾವೊಂದು ಕೆಲಸವನ್ನು ಮಾಡ್ತೀವಿ ಅಂದರೆ ಸ್ನೇಹಿತರೆ ಮಕ್ಕಳುಗಳು ನಮ್ಮನ್ನು ನೋಡಿ ಆ ಒಂದು ಆ್ಯಕ್ಷನ್ನ ಮಾಡ್ತವೆ. ಸೊ ಹಾಗಾಗಿ ಇಲ್ಲಿ ಕ್ರಿಯಾತ್ಮಕ ಫಸ್ಟ್ ಬರುತ್ತೆ. ಬಿಂಬಾತ್ಮಕ ಅಂತ ಹೇಳಿದಾಗ ಸ್ನೇಹಿತರೆ ಬಿಂಬಾತ್ಮಕ, ಈಗ ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ನ ತೋರಿಸಿದ್ರೆ ಅದರ ಒಂದು ಶೇಪ್ನ ತೋರಿಸಿದ್ರೆ ಅದು ಬಿಂಬ, ಅದು ಮಕ್ಕಳಿಗೆ ಒಂದು ಐಡಿಯಾ ಸಿಗ್ತಕ್ಕಂಥದ್ದು. ಇನ್ನು ಸಾಂಕೇತಿಕ ಅಂದರೆ ಅದರ ಒಂದು ಏನು ಸೇವ್ ಆ್ಯಪಲ್ ಈ ರೀತಿ ಇದೆ ಅಂತ ಹೇಳಿದರೆ ಸೊ ಈ ರೀತಿ ಅವು ಕಲ್ತ್ಕೊಳ್ತಕ್ಕಂಥದ್ದಾಗಿದೆ ಸಾಂಕೇತಿಕ. ಸೊ ಆನ್ಸರ್ ಆಪ್ಷನ್ ಬಿ ಫಸ್ಟು ಕ್ರಿಯಾತ್ಮಕ, ನಾವು ಮಾಡ್ತಕ್ಕಂಥ ಒಂದು ಆ್ಯಕ್ಷನ್ ನೋಡಿ ಕಲಿತವೆ, ಅದಾದ ನಂತರ ಒಂದು ಬಿಂಬಾತ್ಮಕ ಅದೊಂದು ರಚನೆನ ನೋಡಿ ಕಲಿತವೆ, ಅದಾದ ನಂತರ ಸಾಂಕೇತಿಕ ಅಂತಕ್ಕಂಥದ್ದು ಬರುತ್ತೆ. ಆಪ್ಷನ್ ಬಿ ಆಗಿರುತ್ತೆ. ಆಲೋಚನಾ ಸಾಮರ್ಥ್ಯ ಹೆಚ್ಚು ತಾರ್ಕಿಕವಾಗುವ ಅವಧಿ ಯಾವಾಗ ಅಂತ ಕೇಳಿದರೆ ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ, ಕಾರ್ಯಪೂರ್ವ ಹಂತ, ಸಂವೇದನಾಗತಿಶೀಲ ಹಂತ. ಸ್ನೇಹಿತರೆ ಈ 4 ಹಂತಗಳೇನಿದೆಯೋ ಇದು ಬರ್ತಕ್ಕಂಥದ್ದು ಪಿಯಾಜೆ ಅವರ ಜ್ಞಾನಾತ್ಮಕ ಹಂತದಲ್ಲಿ ಬರುತ್ತೆ. ಓಕೆ, ಪಿಯಾಜೆ ಅವರ ಜ್ಞಾನಾತ್ಮಕ ಹಂತದಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ಹಂತ ಬರುತ್ತೆ ಸಂವೇದನಾಗತಿಶೀಲ ಹಂತ ಅಂತ ಹೇಳ್ತೀವಿ, ಅಂದರೆ ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅದು ಫಸ್ಟ್ ಹಂತ ಆಗಿರುತ್ತೆ. ಯಾವಾಗ ಅಂತೇಳಿದ್ರೆ ಮಗು ಜನನದಿಂದ 2ನೇ ವರ್ಷ ಏನಿರುತ್ತೋ ಆ ಒಂದು ವರ್ಷದ ನಡುವಿನ ಇರ್ತಕ್ಕಂಥದ್ದು ಸಂವೇದನಾಗತಿಶೀಲ ಅಥವಾ ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಹೇಳ್ತೀವಿ. ಆ ಒಂದು ಟೈಮಲ್ಲಿ 2 ವರ್ಷದ ಗಂಟ ಮಗು ಏನು ಮಾಡುತ್ತೆ ಅಂತಂದರೆ ತನ್ನ ಸುತ್ತಮುತ್ತಲ ಪರಿಸರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಷ್ಟೇ ಅದಕ್ಕೆ ಒಂದು ಜ್ಞಾನ ಇರ್ತಕ್ಕಂಥದ್ದು ಇರುತ್ತೆ. ಅದು ಬಿಟ್ಟು ಹೊರತಾಗಿ ಬೇರೆ ಅಷ್ಟು ಅದಕ್ಕೇನು ಐಡಿಯಾಗಳು ಬಂದಿರಲ್ಲ, ಹೌದಾ. ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥದ್ದು ಕಾರ್ಯಪೂರ್ವ ಹಂತ, ಅಂದರೆ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ. ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಕಾರ್ಯಪೂರ್ವ ಹಂತ. ಇದು ಬರ್ತಕ್ಕಂಥದ್ದು 2ರಿಂದ 7ನೇ ವರ್ಷದಲ್ಲಿ ಕಂಡು ಬರ್ತಕ್ಕಂಥದ್ದು ಕಾರ್ಯಪೂರ್ವ ಹಂತ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮಗುವಿಗೆ ಈ ಒಂದು ಕೆಲವೊಂದು ಪದಗಳು ಬಿಂಬಗಳನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಐಡಿಯಾ ಜ್ಞಾನ ಆ ಒಂದು ಇದರಲ್ಲಿ ಬರುತ್ತೆ. ಮತ್ತು ಭಾಷೆ ಬೆಳವಣಿಗೆ ಬೆಳೆಸ್ಕೊಳ್ತಕ್ಕಂಥದ್ದಾಗಿರ್ಬೋದು. ಮತ್ತು ಅಹಂ ಕೇಂದ್ರ ಮೇಯ್ನಾಗಿ ನೋಡ್ತಾ ಹೋದರೆ ಅಹಂ ಕೇಂದ್ರಿತ ಅಂತಕ್ಕಂಥದ್ದು ಆಗುತ್ತೆ ಈ ಒಂದು ಹಂತದಲ್ಲಿ ಸ್ನೇಹಿತರೆ. ಹಾಗಾಗಿ ಕಾರ್ಯಪೂರ್ವ ಹಂತ ಅಂತಕ್ಕಂಥ ಆಲೋಚನಾ ಸಾಮರ್ಥ್ಯನ ಹೆಚ್ಚು ತಾರ್ಕಿಕವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ ಬರ್ತಕ್ಕಂಥದ್ದು ಮೂರ್ತ ಕಾರ್ಯಗಳ ಹಂತ ಅಂತ ಹೇಳ್ತೀವಿ. ಈ ಒಂದು ಕಾನ್ಕ್ರೀಟ್ ಅಂತ ಹೇಳ್ತೀವಿ, ಕಾನ್ಕ್ರಿಯೇಟ್ ಆಪರೇಷನಲ್ ಓಕೆ ಸ್ಟೇಜ್ ಅಂತ ಹೇಳ್ತೀವಿ. ಮೂರ್ತ ಕಾರ್ಯಗಳ ಹಂತ ಇದು 7ರಿಂದ 11ನೇ ವರ್ಷ 11ನೇ ವರ್ಷದವರೆಗೆ ಬರ್ತಕ್ಕಂಥ ಒಂದು ಅವಧಿಯಾಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮಗುವಿಗೆ ಒಂದು ವಿಶ್ಲೇಷಣಾ ಗುಣ ಬರುತ್ತೆ, ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ವಿಶ್ಲೇಷಣೆ ಗುಣ ಬರ್ತಕ್ಕಂಥದ್ದು. ಮತ್ತು ಸಂಖ್ಯೆ ಅಂದ್ರೇನು, ದ್ರವ್ಯರಾಶಿ ಅಂದ್ರೇನು, ತೂಕ ಅಂದ್ರೆ ಇದರ ಒಂದು ಕಲ್ಪನೆ, ಮತ್ತು ಒಂದು ವಸ್ತುಗೆ ಮತ್ತೊಂದು ವಸ್ತುಗೆ ಇರ್ತಕ್ಕಂಥ ಹೋಲಿಕೆ ಸಂಬಂಧವನ್ನು ಕಲ್ಪಿಸಿ ಪದಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಈ ಒಂದು ಮೂರ್ತ ಕಾರ್ಯಗಳ ಹಂತದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಫೈನಲ್ ಸ್ಟೇಜ್ ಅಂತ ಹೇಳಿದ್ರೆ ಸ್ನೇಹಿತರೆ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳ್ತೀವಿ, ಫಾರ್ಮಲ್ ಆಪರೇಷನ್ ಅಂತ ಹೇಳ್ತೀವಿ, ಫಾರ್ಮಲ್ ಆಪರೇಷನ್ ಮೆಥಡ್ ಅಂತ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ. ಔಪಚಾರಿಕ ಕಾರ್ಯಗಳ ಹಂತ ಅಂದರೆ 11 ವರ್ಷದ ನಂತರ ಆಫ್ಟರ್ ಏನಿದೆಯೋ ಆಫ್ಟರ್ 11 ಇಯರ್ಸ್, ಸೊ ಅದು ಔಪಚಾರಿಕ ಕಾರ್ಯಗಳ ಹಂತ ಬರುತ್ತೆ. ಸೊ ಈ ಒಂದು ಹಂತದಲ್ಲಿ ಮಗು ಏನು ಮಾಡುತ್ತೆ, ಹೆಚ್ಚು ವಿಕಾಸನ ಹೊಂದಿರತಕ್ಕಂಥದ್ದಾಗಿರುತ್ತೆ. ಮತ್ತು ತಾರ್ಕಿಕವಾಗಿ ಆಲೋಚಿಸ್ತಕ್ಕಂಥ ಒಂದು ಹಾಗೂ ಸಮಸ್ಯೆ ಘಟಕಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಊಹಾತ್ಮಕವಾಗಿ ಮುಂದಾಗ್ತಕ್ಕಂಥದ್ದು, ಮತ್ತು ಊಹೆಗಳಿಗೆ ತಾರ್ಕಿಕವಾಗಿ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದಾಗಿರಬಹುದು. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಇದನ್ನು ನಾವು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ನೋಡ್ತೀವಿ. ಓಕೆ, ಇನ್ನು ಹೇಳ್ಬೇಕಂದ್ರೆ ಇದೊಂದು ಅನ್ವಯಿಕ ಹಂತ ಹೇಳ್ತೀವಿ. ಅನ್ವಯಿಕ ಅಂದರೆ ಅನ್ವಯಿಕ ಅಂತ ಹೇಳಿದ್ರೆ ನಮ್ಮ ಒಂದು ಏನು ಜೀವನ ಇರುತ್ತೋ ಅದಕ್ಕೂ ಅಪ್ಲೈನ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಅನ್ವಯಿಕ ಹಂತ. ಸೊ ಔಪಚಾರಿಕ ಕಾರ್ಯಗಳ ಹಂತ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಜ್ಞಾನಿಯ ಕಲಿಕಾ ಶ್ರೇಣಿಯ ಸರಿಯಾದ ಕ್ರಮ. ಸೊ ನಾನು ಈಗ ಹೇಳ್ತಾರೆ ಸ್ನೇಹಿತರೆ ನಿಮಗೆ ಒಟ್ಟು 8 ಏನು ಬರುತ್ತೆ ಜ್ಞಾನಿಯವರ ಪದಸೋಪಾನ ಕಲಿಕೆಯನ್ನು ನೋಡ್ತಾ ಹೋದಾಗೆ ಒಟ್ಟು 8 ಹಂತಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಸಂಜ್ಞಾ ಕಲಿಕೆ, ಹೌದಲ್ವಾ. ಸೊ ಫಸ್ಟ್ ಒಂದು ಸಂಜ್ಞಾ ಕಲಿಕೆ ಒಂದಾಗಿರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಉದ್ದೀಪನ ಅಂತ ಬರುತ್ತೆ, ಉದ್ದೀಪನ ಅನುಕ್ರಿಯ ಕಲಿಕೆ. ಅದಾದ ನಂತರ ಬರ್ತಕ್ಕಂಥದ್ದು ಸರಪಳಿ ಕಲಿಕೆ. ಅದಾದ ನಂತರ ಶಾಬ್ದಿಕ ಸಹಚರ್ಯ ಕಲಿಕೆ ಬರುತ್ತೆ. ಅದಾದ ನಂತರ 5ನೇದು ಬರ್ತಕ್ಕಂಥದ್ದು ಬಹುಮುಖ ಪ್ರತ್ಯೇಕತೆಯ ಒಂದು ನಿಯಮ ಕಲಿಕೆ ಬರುತ್ತೆ. ಅದಾದ ನಂತರ 6ನೇದು ಬಂದು ಪರಿಕಲ್ಪನೆ ಬರುತ್ತೆ, ಪರಿಕಲ್ಪನಾ ಕಲಿಕೆ. 7ನೇದು ಬಂದು ನಿಯಮ ಕಲಿಕೆ. ಅಂಡ್ 8ನೇದು ಬಂದು ಸಮಸ್ಯೆ ಪರಿಹಾರ ಕಲಿಕೆ.
ಸೊ ಈ ರೀತಿ ಹಂತಗಳು ಒಟ್ಟು 8 ಇದರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಫಸ್ಟ್ 3 ಬರಬೇಕು. 3 ಅಂತ ಹೇಳಿದರೆ ಇದು ಎಸ್ ಇದು 2 ಇದೆ. ಅದಾದ ನಂತರ ಬರ್ತಕ್ಕಂಥದ್ದು ಎ 1 ಬರಬೇಕು. ಅಂದರೆ ಓಕೆ ಇದು ಇದೆ. ಅದಾದ ನಂತರ ಬರ್ತಕ್ಕಂಥದ್ದು ಸರಪಳಿ ಕಲಿಕೆ 3. ಎಸ್ ಇಲ್ಲಿದೆ ನೋಡಿ ಆಪ್ಷನ್ ಸಿ. ಫಸ್ಟು ಸಂಜ್ಞಾ ಕಲಿಕೆ, ಅದಾದ ನಂತರ ಉದ್ದೀಪನ ಅನುಕ್ರಿಯಾ ಕಲಿಕೆ, ಅದಾದ ನಂತರ ಸರಪಳಿ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಬಾಲ್ಯದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಕೆಯಲ್ಲಿರುವ ಕಲಿಕಾ ವಿಧಾನವೆಂದರೆ ಯಾವುದು? ಪ್ರಯತ್ನ ಹಾಗೂ ಪ್ರಮಾದ ಕಲಿಕೆ, ಒಳನೋಟ ಕಲಿಕೆ, ಸಮಸ್ಯೆ ಪರಿಹಾರ ಕಲಿಕೆ ಮತ್ತು ಅನ್ವೇಷಣಾ ಕಲಿಕೆ ಅಂತ ಕೊಟ್ಟಿದ್ರೆ, ಬಾಲ್ಯದಲ್ಲಿ ಅಂತ ಹೇಳ್ತಾ ಹೋದ ಸ್ನೇಹಿತರೆ, ಸೊ ಈ 4 ಏನಿದೆಯೋ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ಆಪ್ಷನ್ ಎ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯಲ್ಲಿ ಬರ್ತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಯಾವ ಅಂಶ ಪ್ರಗತಿದಾಯಕ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಪ್ರಗತಿದಾಯಕ ಶಿಕ್ಷಣ ಅಂತಕ್ಕಂಥದ್ದು ಈ ಒಂದು ಶಿಕ್ಷಣ ಸಾಂಪ್ರದಾಯಿಕ ಶಿಕ್ಷಣಕ್ಕಿಂತ ಭಿನ್ನವಾಗಿಲ್ಲ ಅಂತ ಕೊಟ್ಟಿದ್ದಾರೆ ಒಂದು ಆಪ್ಷನ್ನು. ಪ್ರಗತಿದಾಯಕ ಶಿಕ್ಷಣದಲ್ಲಿ ಸಮಸ್ಯೆ ಪರಿಹಾರ ಮತ್ತು ತಾರ್ಕಿಕ ಆಲೋಚನೆ ಮತ್ತು ಸಾಮಾಜಿಕ ಕೌಶಲ್ಯಕ್ಕೆ ಒತ್ತು ನೀಡಲಾಗಿದೆ, 2ನೇ ಆಪ್ಷನ್ನು. ಕ್ರೀಡೆ ಹಾಗೂ ವಿಶ್ರಾಂತಿಗೆ ಹೆಚ್ಚಿನ ಅವಕಾಶವನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸಂಯೋಜಿತ ಮತ್ತು ಸಹಕಾರಿ ಕಲಿಕೆ ಹಾಗೂ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಅಂದರೆ ಪ್ರಗತಿದಾಯಕ ಅಂದರೆ ಅಲ್ಲಿ ಪ್ರಗತಿ ಕಾಣಬೇಕು, ಹೌದಾ? ಸೊ ಸಾಂಪ್ರದಾಯಿಕ ಶಿಕ್ಷಣ ಅಂತ ಹೇಳಿದಾಗ ಬುಕ್ಸ್ ಹಿಡ್ಕೋ ಪಾಠ ಮಾಡು ಎಕ್ಸಾಮ್ ಕೊಡು ಅಷ್ಟು ಮಾತ್ರ ಇರುತ್ತೆ. ಈ ಒಂದು ಪ್ರಗತಿದಾಯಕ ಶಿಕ್ಷಣ ಅಂತ ಹೇಳಿದಾಗ ಸ್ನೇಹಿತರೆ, ಅಲ್ಲಿ ಆಪ್ಷನ್ 2 ಏನಿದೆಯೋ ಪ್ರಗತಿದಾಯಕ ಶಿಕ್ಷಣದಲ್ಲಿ ಸಮಸ್ಯೆ ಪರಿಹಾರ ಹಾಗೂ ತಾರ್ಕಿಕ ಆಲೋಚನೆ ಮತ್ತು ಸಾಮಾಜಿಕ ಕೌಶಲ್ಯಕ್ಕೆ ಒತ್ತು ನೀಡ್ತಕ್ಕಂಥದ್ದು ಪ್ರಗತಿದಾಯಕ ಶಿಕ್ಷಣ. ಆ್ಯಂಡ್ ನೆಕ್ಸ್ಟ್ ಕ್ರೀಡೆ ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಅವಕಾಶ ನೀಡಲಾಗಿದೆ. ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಆ್ಯಂಡ್ 4ನೇ ಆಪ್ಷನ್ನು ಸಂಯೋಜಿತ ಮತ್ತು ಸಹಕಾರಿ ಕಲಿಕೆ ಹಾಗೂ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ, ಇದು ಸರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ 2 ಮತ್ತು 4 ಏನಿದೆಯೋ ಅದು ಮಾತ್ರ ಸರಿಯಾಗಿದೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. 2 ಮತ್ತು 4 ಮಾತ್ರ. ಇದನ್ನು ನಾವು ಪ್ರಗತಿದಾಯಕ ಶಿಕ್ಷಣ ಅಂತ ಹೇಳ್ತೀವಿ. ವ್ಯಕ್ತಿಯು ಹೇಗೆ ಯೋಚಿಸುತ್ತಾನೆ ಎಂಬುದು ಅವನ ಭಾಷೆ ಮತ್ತು ಭಾಷೆಯನ್ನು ಬಳಕೆ ಮಾಡುವ ಮೂಲಕ ತಿಳಿಯುತ್ತಾನೆ. ಈ ಪ್ರಕಲ್ಪನೆಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ, ಆಪ್ಷನ್ಸ್ ನೋಯಮ್ ಜಾಮ್ಸ್ಕಿ, ವೈಗಟ್ಸ್ಕಿ, ಸಿಗ್ಮಂಡ್ ಫ್ರಾಯ್ಡ್, ಬೆಂಜಮಿನ್ ಲೀ ವೋಲ್ಫ್ ಅಂತ ಕೊಟ್ಟಿದ್ದಾರೆ. ಸೊ ವ್ಯಕ್ತಿಯು ಹೇಗೆ ಯೋಚಿಸುತ್ತಾನೆ ಎಂಬುದು ಅವನ ಭಾಷೆ ಮತ್ತು ಭಾಷೆಯನ್ನು ಬಳಕೆ ಮಾಡುವ ಮೂಲಕ ತಿಳಿಯುತ್ತದೆ. ಈ ಒಂದು ಪ್ರಕಲ್ಪನೆಯನ್ನು ಕೊಟ್ಟಂತಕ್ಕಂಥವ್ರು ಆಪ್ಷನ್ ಡಿ ಬೆಂಜಮಿನ್ ಲೀ ವೋಲ್ಫ್ ಅಂತಕ್ಕಂಥವ್ರು ಆಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿಯಲ್ಲಿ ಮಗುವಿಗೆ ಸಹಜವಾದ ಕಲಿಕೆಯು ಈ ಮೂಲಕ ಉಂಟಾಗುತ್ತದೆ. ಶಿಶು ಕೇಂದ್ರಿತ ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಕ್ಕಂಥದ್ದು. ಮಕ್ಕಳನ್ನು ಕೇಂದ್ರವಾಗಿರಿಸಿಕೊಂಡು ವಿದ್ಯಾರ್ಥಿ ಅಥವಾ ಶಿಶುವನ್ನು ಕೇಂದ್ರವಾಗಿರಿಸಿಕೊಂಡು ಮಾಡ್ತಕ್ಕಂಥ ಒಂದು ಕಲಿಕೆ ಆಗಿರುತ್ತೆ. ಪಠ್ಯಕ್ರಮದಿಂದಾಗಿ ಸ್ವಯಂ ಕಲಿಕೆಯಿಂದ ಸಹಪಾಠಿಗಳೊಂದಿಗೆ ಬೆರೆತು ಕಲಿಯುವುದರಿಂದ ಸ್ವಯಂ ಕಲಿಕೆ ಹಾಗೂ ಸಹಪಾಠಿಗಳೊಂದಿಗೆ ಬೆರೆತು ಕಲಿಯುವುದರಿಂದ. ಅಂದರೆ ಇಲ್ಲಿ ಸ್ವಯಂ ಕಲಿಕೆ ಅಂದರೆ ಶಿಕ್ಷಕರ ಕಲಿಕೆ ಅಲ್ಲ ಸ್ನೇಹಿತರೆ. ಸ್ವಯಂ ಕಲಿಕೆಯನ್ನು ಮಕ್ಕಳ ಒಂದು ಸ್ವಯಂ ಕಲಿಕೆ ಆಗಿರುತ್ತೆ. ಮತ್ತು ಸಹಪಾಠಿಗಳೊಂದಿಗೆ ಬೆರೆತು ಕಲಿತಕ್ಕಂಥದ್ದು ಇದು ಶಿಶು ಕೇಂದ್ರ ಶಿಕ್ಷಣದಲ್ಲಿ ಬರ್ತಕ್ಕಂಥ ಒಂದು ಸಹಜವಾದ ಕಲಿಕೆ ಆಗುತ್ತೆ ಸ್ನೇಹಿತರೆ. ಅಂದರೆ ಮಕ್ಕಳು ಸಹಪಾಠಿಗಳ ಜೊತೆ ಅವರೇ ಇಷ್ಟಪಟ್ಟು ಬೆರೆತು ಕಲಿತಕ್ಕಂಥದ್ದು. ಮತ್ತು ಸ್ವಯಂ ಕಲಿಕೆಯನ್ನು ಅವರೇ ಒಂದು ಸ್ವತಃ ಅವರೇ ನಿಂತು ಕಲಿತಕ್ಕಂಥ ಅಥವಾ ಒಂದು ಆಂತರಿಕ ಆಸಕ್ತಿ ಅಂತ ಏನು ಹೇಳ್ತೀವೋ, ಆಂತರಿಕ ಪ್ರೇರಣೆ ಅಂತ ಏನು ಹೇಳ್ತೀವೋ, ಸೊ ಆ ರೀತಿ ಕಲಿತಾಗ ಏನಾಗುತ್ತೆ ಅಲ್ಲಿ ಹೆಚ್ಚು ಮಗುವಿಗೆ ಕಲಿಕೆ ಅಂತಕ್ಕಂಥದ್ದು ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ. ಭಾಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಕೊಟ್ಟಿದ್ದಾರೆ. ಭಾಷೆ ಮತ್ತು ಆಲೋಚನೆ ಇವೆರಡೂ ಪ್ರತ್ಯೇಕ ಪ್ರಕ್ರಿಯೆಯಾಗಿದೆ. ಪರಿಸರ ಪ್ರಚೋದನೆಯಿಂದ ಭಾಷೆಯ ವಿಕಾಸವಾಗುತ್ತದೆ. ಭಾಷೆಯು ದೈವ ಮೂಲ ಸಿದ್ಧಾಂತದ ಕೊಡುಗೆ. ಭಾಷೆಯು ಆಲೋಚನೆಯನ್ನು ಮುಂದುವರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಾವ ಹೇಳಿಕೆ ಸರಿಯಾಗಿದೆ ನೋಡಿ ಸ್ನೇಹಿತರೆ. ಆಪ್ಷನ್ ಬಿ ಪರಿಸರದ ಪ್ರಚೋದನೆಯಿಂದ ಭಾಷೆಯ ವಿಕಾಸವಾಗ್ತಕ್ಕಂಥದ್ದು. ಅಂದರೆ ಈಗ ಭಾಷೆ ಅಂತಕ್ಕಂಥದ್ದು ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರ ಅಂದರೆ ಜಸ್ಟ್ ಮರ ಗಿಡ ಬಳ್ಳಿ ಅಂತಕ್ಕಂಥದ್ದಲ್ಲ ಸ್ನೇಹಿತರೆ. ಸೊ ಅಲ್ಲಿ ಬರ್ತಕ್ಕಂಥ ಹಲವಾರು ಏನಿದೆಯೋ ಈ ಒಂದು ಪರಿಸರದಲ್ಲಿ ಬರ್ತಕ್ಕಂಥ ಈ ಒಂದು ಶಿಕ್ಷಣ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಅಥವಾ ಒಂದು ಜನ ಇರಬಹುದು, ಓಕೆ, ಜನ ಸಮೂಹ ಆಗಿರ್ಬೋದು, ಸಾಮಾಜಿಕ ಸಂಗತಿಗಳಾಗಿರಬಹುದು. ಸೊ ಆಲ್ಮೋಸ್ಟ್ ಪರಿಸರದಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೋ ಅದರ ಒಂದು ಪ್ರಚೋದನೆಯಿಂದ ಭಾಷೆ ವಿಕಾಸ ಆಗ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಬಿ.
ವಿದ್ಯಾರ್ಥಿಗಳ ಅವಧಾನವನ್ನು ನಿರ್ಧರಿಸುವ ಅಂಶಗಳಿಗೆ ಇದು ಸಂಬಂಧಿಸುವುದಿಲ್ಲ. ದೃಕ್ಶ್ರವಣೋಪಕರಣಗಳ ಬಳಕೆ, ಅಭಿಪ್ರೇರಣೆ ಮತ್ತು ಆಸಕ್ತಿ, ತರಗತಿಯ ವಾತಾವರಣ, ಅನುವಂಶೀಯತೆ. ಸೊ ನೋಡಿ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಒಂದು ಇದನ್ನು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದರೆ ಅದು ಒಂದು ಪರಿಸರ ಮತ್ತು ಅನುವಂಶೀಯತೆ ಅಂತ ಹೇಳ್ತೀನಿ. ಆದರೆ ವಿದ್ಯಾರ್ಥಿಗಳ ಅವಧಾನ ಅಂತ ಹೇಳಿದಾಗ ಅವಧಾನವನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ಯಾವುದಾಗುತ್ತೆ, ದೃಕ್ಶ್ರವಣೋಪಕರಣಗಳ ಬಳಕೆ ಬರುತ್ತೆ, ಅಲ್ಲಿ ಅಭಿಪ್ರೇರಣೆ ಮತ್ತು ಆಸಕ್ತಿ ಇಂಟ್ರೆಸ್ಟ್ ಇದೆ, ಅಲ್ಲಿ ಅವಧಾನ ಕೇಂದ್ರೀಕರಿಸ್ತಕ್ಕಂಥದ್ದಾಗಿರುತ್ತೆ. ತರಗತಿಯ ವಾತಾವರಣ ಸಹ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಬಟ್ ಅನುವಂಶೀಯತೆ ಅಂತಕ್ಕಂಥದ್ದು ಇದಕ್ಕೆ ಮೇನ್ ರೀಸನ್ ಆಗೋದಿಲ್ಲ. ಹೌದಾ, ಒಬ್ಬ ವ್ಯಕ್ತಿಯ ಅಥವಾ ಒಂದು ವಿದ್ಯಾರ್ಥಿಯ ಅವಧಾನ ಕೇಂದ್ರೀಕರಿಸಬೇಕು ಅನ್ನೋಲ್ಲಿ ಇಂಟ್ರೆಸ್ಟ್ ಇರಬೇಕು. ಕೆಲವೊಂದು ಒಂದು ಕಲಿಕೆಗೋಸ್ಕರ ಏನಂತ ನೀವು ಹೇಳ್ತೀವೋ ಚಟುವಟಿಕೆಗಳನ್ನು ಸಹ ಮಾಡಬಹುದಾಗಿರುತ್ತೆ. ತರಗತಿಯ ವಾತಾವರಣ ಇಂಟ್ರೆಸ್ಟ್ ಆಗಿದ್ದರೆ ಅಥವಾ ಧನಾತ್ಮಕವಾಗಿದ್ದರೆ, ಸೊ ಈ ರೀತಿ ಮಗುವಿನ ಅವಧಾನವನ್ನು ಕೇಂದ್ರೀಕರಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಅದು ಕಥೆ ಹೇಳೋದಾಗಿರ್ಬೋದು ಅಥವಾ ಮತ್ತೊಂದಾಗಿರಬಹುದು. ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಅನುವಂಶೀಯತೆ ಒಂದು ಕಾರಣ ಆಗೋದಿಲ್ಲ. ಹಾಗಾಗಿ ಹ್ಯಾನ್ಸ್ ನಾವು ಆಪ್ಷನ್ ಡಿನ ತಗೊಳ್ಬೇಕಾಗುತ್ತೆ. ಸ್ಕೂಲ್ ಆಫ್ ಅಮೇರಿಕನ್ ಎಜುಕೇಷನ್ ಸೈಕಾಲಜಿಸ್ಟ್ ಅವರ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ಏರಿಳಿತಗಳನ್ನು ನಿರ್ಧರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯಾವುದು? ವ್ಯಕ್ತಿಯ ಕುಟುಂಬ, ಪರಿಸರ, ಅನುವಂಶೀಯತೆ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಸ್ಕೂಲ್ ಆಫ್ ಅಮೇರಿಕನ್ ಎಜುಕೇಷನ್ ಸೈಕಾಲಜಿಸ್ಟ್ ಅಲ್ಲದೇ ಸಹ ನಾವು ನೋಡ್ತಾ ಹೋದರೆ ಒಬ್ಬ ವ್ಯಕ್ತಿಯ ಜೀವನದ ಏರಿಳಿತ ನಿರ್ಧರಿಸ್ತಕ್ಕಂಥದ್ದು ಅದೊಂದು ಎನ್ವಿರಾನ್ಮೆಂಟ್ ಆಗಿರುತ್ತೆ, ಅಂದರೆ ಪರಿಸರ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು IEDSS ವಿಸ್ತೃತ ರೂಪವನ್ನು ಕೇಳಿದರೆ, ಸೊ ಆಪ್ಷನ್ ಎ ಈ ರೀತಿ ಇದೆ: ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್. ಆಪ್ಷನ್ ಬಿ ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್. ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಫೆಕ್ಟಿವ್ ಅಟ್ ಸೆಕೆಂಡರಿ ಸ್ಟೇಜ್. ಇನ್ಕ್ಲೂಸಿವ್ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಸೃಜನಾತ್ಮಕತೆಯ ಸಂಶೋಧನೆಗೆ ಮಹತ್ತರ ಕೊಡುಗೆ ನೀಡಿದ ಭಾರತದ ಶಿಕ್ಷಣ ತಜ್ಞ ಯಾರಂತ ಹೇಳಿದರೆ ಆಪ್ಷನ್ ಡಿ RD ಶರ್ಮಾರವರು. ಮುಂದಿನ ಪ್ರಶ್ನೆ ನೋಡ್ತವ್ರೆ. ಆಪ್ಷನ್ ಎಸ್ ಡಿಸ್ಕ್ಯಾಲ್ಕ್ಲಿಯಾ ಎಂಬುದು ಓದುವ ಸಮಸ್ಯೆ, ಬರೆಯುವ ಸಮಸ್ಯೆ, ಅಂಕಗಣಿತ ಸಮಸ್ಯೆ, ಕಾಗುಣಿತದ ಸಮಸ್ಯೆ. ಸ್ನೇಹಿತರೆ, ಎ ಬಂದು ಓದುವ ಸಮಸ್ಯೆ ಅಂತ ನಾವು ಹೇಳ್ತೀವಿ, ಇದು ಡಿಸ್ಕ್ಲೇಸಿಯಾ ಬರುತ್ತೆ. ಅಂಡ್ ಬರೆಯುವ ಸಮಸ್ಯೆ ನೋಡ್ತವ್ರೆ ಡಿಸ್ಗ್ರಾಫಿಯಾ ಬರುತ್ತೆ. ಅಂಡ್ ನೆಕ್ಸ್ಟ್ ಸಿ ಅಂಕಗಣಿತ ಸಮಸ್ಯೆ ಬಂದು ಡಿಸ್ಕ್ಯಾಲ್ಕ್ಲಿಯಾ. ಅಂಡ್ ಕಾಗುಣಿತ ಸಮಸ್ಯೆ ಅಕ್ಷರ ಸಮಸ್ಯೆಗೆ ಬರತಕ್ಕಂಥ ಡಿಸ್ಗ್ರಾಫಿಯಾ ಅಂತ ಬರುತ್ತೆ, ಬರವಣಿಗೆಗೆ ಸಂಬಂಧಪಟ್ಟಂತೆ. ಸೊ ಎಲ್ಲ ನೋಡ್ತಾ ಹೋದಾಗೆ ಆನ್ಸರ್ ಬಂದು ಡಿಸ್ಕ್ಯಾಲ್ಕ್ಲಿಯಾ ಅಂತ ಹೇಳಿದ್ರೆ ಅದು ಅಂಕಗಣಿತ ಅಥವಾ ಗಣಿತದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ನಾವು ಏನಂತ ಅಂತೀವಿ, ಅಥವಾ ಅದೊಂದು ಡಿಸಬಿಲಿಟಿ ಅಂತ ಹೇಳ್ತೀವಿ, ಅಂದರೆ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಹೇಳ್ತೀವಿ. ಅಂಕಗಣಿತ ಸಮಸ್ಯೆ ಕಂಡು ಬಂದರೆ ಅದನ್ನ ಡಿಸ್ಕ್ಯಾಲ್ಕ್ಲಿಯಾ ಅಂತ ಹೇಳ್ತಾ ಹೋಗ್ತೀವಿ. ಡಿಸ್ಗ್ರಾಫಿಯಾ ಬರೆಯುವ ಸಮಸ್ಯೆ, ಡಿಸ್ಕ್ಲೇಸಿಯಾ ಓದುವ ಸಮಸ್ಯೆ. ಸೆರೆಬ್ರಲ್ ಪಾಲ್ಸಿ ಎಂಬ ಪದದ ಅರ್ಥ ಏನು? ಮೆದುಳಿನ ಹಾನಿ, ತಲೆಗೆ ಗಾಯ, ಮೆದುಳಿನ ಗೊಂದಲ, ಮೆದುಳಿನ ಪಾರ್ಶ್ವವಾಯು ಅಂತ ಕೊಟ್ಟಿದ್ದಾರೆ. ಸೆರೆಬ್ರಲ್ ಪಾಲ್ಸಿ ಬರ್ತಕ್ಕಂಥದ್ದು ಮೆದುಳಿನ ಪಾರ್ಶ್ವವಾಯು, ಏನು ಈ ಒಂದು ಸ್ಟ್ರೋಕ್ ಅಂತ ಹೇಳ್ತೀವೋ ಮೆದುಳಿಗೆ ಸ್ಟ್ರೋಕ್ ಹೊಡಿತಕ್ಕಂಥದ್ದು. ಸೊ ಮೆದುಳಿನ ಪಾರ್ಶ್ವವಾಯು ಸೆರೆಬ್ರಲ್ ಪಾಲ್ಸಿ. ನವಜಾತ ಶಿಶುಗಳಲ್ಲಿ ಮೆದುಳಿನ ಹಾನಿಗೆ ಸಾಮಾನ್ಯ ಕಾರಣ ಏನು ಅಂತ ಕೇಳಿದರೆ ಆಮ್ಲಜನಕದ ಕೊರತೆ, ರಕ್ತದ ಕೊರತೆ, ಪೋಷಣೆಯ ಕೊರತೆ, ನೀರಿನ ಅಭಾವ. ಸ್ನೇಹಿತರೆ, ಮೆದುಳಿಗೂ ಈ ಒಂದು ಪೋಷಣೆ, ರಕ್ತ, ನೀರಿಗೂ ಯಾವುದೇ ಒಂದು ಸಂಬಂಧ ಇಲ್ಲ. ಮೆದುಳು ಅಂತ ಬಂದಾಗ ಅಲ್ಲಿ ಯಾವುದೇ ಒಂದು ಪೌಷ್ಟಿಕಾಂಶ ಆಗಿರಬಹುದು, ರಕ್ತ ಆಗಿರ್ಬೋದು, ನೀರಾಗಿರ್ಬೋದು, ಯಾವುದು ಸರಬರಾಜು ಆಗಲ್ಲ ಅಲ್ಲಿಗೆ. ಹಾಗಾಗಿ ನೋಡ್ತಾ ಹೋದ್ರೆ ನವಜಾತ ಶಿಶುಗಳಲ್ಲಿ ಮೆದುಳಿನ ಹಾನಿಗೆ ಸಾಮಾನ್ಯ ಕಾರಣ ಅಂತ ಹೇಳಿದ್ರೆ ಆಮ್ಲಜನಕದ ಕೊರತೆ. ಆಪ್ಷನ್ ಎ ಆಗಿರುತ್ತೆ, ಆಕ್ಸಿಜನ್. ಕಲಿಕೆಯಲ್ಲಿ ಸ್ವಯಂ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸಾಧನ ಯಾವುದು? ರುಬ್ರಿಕ್ಸ್ ನೊಂದಿಗೆ ಮೌಲ್ಯಮಾಪನ, ಪ್ರತಿಫಲಿತ ಹಾಳೆ, ತಾಳೆಪಟ್ಟಿ, ವರ್ಗ ಪರೀಕ್ಷೆ. ಸ್ವಯಂ ಮೌಲ್ಯಮಾಪನ ಅಂದ್ರೆ ತಮ್ಮ ಒಂದು ಕಲಿಕೆ ಅಥವಾ ದೋಷ ಅಥವಾ ಏನೋ ಒಂದು ಸಮಸ್ಯೆ ಏನಾಗಿರಬಹುದು ತಮ್ಮನ್ನ ತಾವು ಮೌಲ್ಯಮಾಪನವನ್ನು ಮಾಡ್ಕೊಳ್ತಕ್ಕಂಥ ಸ್ವಯಂ ಮೌಲ್ಯಮಾಪನ ಅಂತ ಕರಿತೀವಿ. ಅದಕ್ಕೆ ಬಳಸ್ತಕ್ಕಂಥ ಒಂದು ಸಾಧನ ಪ್ರತಿಫಲಿತ ಹಾಳೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ನ್ಯೂನತೆಗಳ ನೈದಾನಿಕ ಪರೀಕ್ಷೆ ಯಾವುದನ್ನು ಹಿಂಬಾಲಿಸಬೇಕಂತ ಕೇಳಿದರೆ ಸ್ನೇಹಿತರೆ, ನೈದಾನಿಕ ಪರೀಕ್ಷೆ ಅಂತ ಅಂದ್ರೆ ನಾವೇನಂತ ಹೇಳ್ತೀವಿ, ವಿದ್ಯಾರ್ಥಿಯು ಯಾವ ನಿರ್ದಿಷ್ಟ ಕ್ಷೇತ್ರದಲ್ಲಿ ಕಲಿಕಾ ನ್ಯೂನ್ಯತೆಯನ್ನು ಹೊಂದಿದ್ದಾನೆ,
ಮತ್ತೆ ಅದೊಂದು ನ್ಯೂನತೆ ಏನಿದೆ ಅಂತಕ್ಕಂಥ ಪತ್ತೆ ಹಚ್ಚತಕ್ಕಂಥದಕ್ಕೆ ಒಂದು ಪರೀಕ್ಷೆ ನಾವು ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ. ಅಂದ್ರೆ ಯಾವುದ್ರಲ್ಲಿ ಅವನಿಗೆ ನ್ಯೂನತೆ ಇದೆ, ಕಲಿಕಾ ನ್ಯೂನತೆಯನ್ನು ಕಂಡಿರ್ತಕ್ಕಂಥದ್ದು. ಅಂದ್ರೆ ನ್ಯೂನತೆಯನ್ನು ಕಂಡಿಡಿದು ಸೂಕ್ತ ಪರಿಹಾರವನ್ನ ಕೊಡ್ತಕ್ಕಂಥದ್ದು. ಗುಣಾತ್ಮಕವಾಗಿ ಕಲಿಕಾ ನ್ಯೂನತೆಯನ್ನು ಕಂಡು ಕೊಡ್ತಕ್ಕಂಥದ್ದು ನಾವು ನೈದಾನಿಕ ಪರೀಕ್ಷೆಯಲ್ಲಿ ನೋಡ್ತಾ ಹೋಗ್ತೀವಿ. ಸಮಗ್ರ ರೂಢಿ ಅಭ್ಯಾಸ, ಸಾಧನಾ ಪರೀಕ್ಷೆ, ಅವಲೋಕನ ಇದೆಲ್ಲ ಬರ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ ಎ, ಇದು ಸೂಕ್ತ ಪರಿಹಾರ ಬೋಧನೆ ವಿಕಾಸಕ್ಕೆ ಕಾರಣ. ನೈದಾನಿಕ ಪರೀಕ್ಷೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರವನ್ನು ಸೇರಿ ವಿಕಾಸ ಆಗ್ತಕ್ಕಂಥದ್ದಾಗಿರುತ್ತೆ. ಅಂಡ್ ನಾನು ನೆಕ್ಸ್ಟ್ ನೋಡೋದಾದ್ರೆ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಗೆ ಸಾಕ್ತಕ್ಕಂಥದ್ದು ವಿಕಾಸ ಆಗಿರುತ್ತೆ. ಏಕಪಾರ್ಶ್ವತೆಯಿಂದ ದ್ವಿಪಾರ್ಶ್ವತೆಗೆ ಬರ್ತಕ್ಕಂಥದ್ದಲ್ಲ. ವಿದ್ಯಾರ್ಥಿಯೊಬ್ಬ ನಿಮಗೆ ಗೊತ್ತಿರದ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಏನ್ ಮಾಡ್ತೀರಾ? ಅಂತಹ ವಿದ್ಯಾರ್ಥಿಗೆ ಅವನ ಪ್ರಶ್ನೆಯು ಅರ್ಥಹೀನ, ಅರ್ಥರಹಿತ ಎಂದು ನೋಡ್ತಾ ಹೋದಾಗಿರುತ್ತಾ, ಅಥವಾ ವೇಗದ ಬೆಳವಣಿಗೆ ಈ ಅವಧಿಯಲ್ಲಿ ಕಂಡು ಆ ಪ್ರಶ್ನೆಯ ಉತ್ತರ ಹುಡುಕಿ ನಂತರ ದಿನ ಪೂರ್ವ ಬಾಲ್ಯಾವಸ್ಥೆ, ವಯಸ್ಕತ, ಅನಗತ್ಯ ಪ್ರಶ್ನೆಗಳನ್ನು ಕೇಳುವ ವಿದ್ಯಾರ್ಥಿಗೆ ಗದರಿಸ್ತಕ್ಕಂಥದ್ದ. ಗೊತ್ತಾ ಹೋದಾಗಿದ್ರೆ ಪೂರ್ವ ಬಾಲ್ಯಾವಸ್ಥೆ, ವಯಸ್ಕತನ, ಶೈಶವಾವಸ್ಥೆ, ತಾರುಣ್ಯಾವಸ್ಥೆ ಏನ್ ಬರುತ್ತೆ ಇಲ್ಲ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಪೂರ್ವ ಬಾಲ್ಯಾವಸ್ಥೆ ಮೊದಲನೇ ಹಂತ ಬರುತ್ತೆ. ನಂತರ ದಿನ ವಿದ್ಯಾರ್ಥಿಗೆ ಅದರ ನಂತರ ಬರ್ತಕ್ಕಂಥ ಶೈಶವಾವಸ್ಥೆ, ಅಸುರತನ ಆಗುತ್ತೆ. ಅದಾದ ನಂತರ ವಯಸ್ಕತನ ಬರುತ್ತೆ. ಅದಾದ ನಂತರ ತಾರುಣ್ಯಾವಸ್ಥೆ ಬರುತ್ತೆ. ಬಟ್ ಈ ತಾರುಣ್ಯಾವಸ್ಥೆ ಏನಿದೆ ನಾವು ಬೆಳವಣಿಗೆಯ ಬುಗ್ಗೆ ಅಂತ ಹೇಳ್ತೀವಿ. ಬೆಳವಣಿಗೆಯ ಬುಗ್ಗೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ತಾರುಣ್ಯಾವಸ್ಥೆ ಇಲ್ಲಿ ಜಾಸ್ತಿ ಒಂದು ವ್ಯಕ್ತಿ ಅಥವಾ ಒಂದು ಮಗು, ಒಂದು ವಿದ್ಯಾರ್ಥಿ ಏನಾಗುತ್ತೆ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥದ್ದು ಈ ಒಂದು ಹಂತದಲ್ಲಾಗಿರುತ್ತೆ. ಹಾಗಾಗಿ ನಾವೇನಂತ ಹೇಳಿದ್ವಿ, ತಾರುಣ್ಯಾವಸ್ಥೆಯನ್ನ ಬೆಳವಣಿಗೆಯ ಬುಗ್ಗೆ ಅಂತಾನೆ ಕರಿತಾ ಹೋಗ್ತೀವಿ. ಅನುವಂಶೀಯತೆಯ ನಿಯಮಗಳನ್ನ ಪ್ರತಿಪಾದಿಸಿದವರು ಯಾರು? ಜಾನ್ ಗ್ರೇಗರ್ ಮೆಂಡಲ್, ಎಡ್ವರ್ಡ್ ಜೆನ್ನರ್, ಜಗದೀಶ್ ಚಂದ್ರ ಬೋಸ್, ಚಾರ್ಲ್ಸ್ ಡಾರ್ವಿನ್ ಅಂತ ಕೊಟ್ಟಿದ್ರೆ ಅನುವಂಶೀಯತೆ ನಿಯಮವನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಆಪ್ಷನ್ ಜಾನ್ ಗ್ರೇಗರ್ ಮೆಂಡಲ್ ಅಂತಕ್ಕಂಥವ್ರು. ಇವರು ಪಿ ಅಂದ್ರೆ ಏನು ಪೀಸ್ ಬಟಾಣಿ ಇರುತ್ತಲ್ವಾ, ಸೊ ಅದನ್ನ ತಗೊಂಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಇಲಿಗಳನ್ನ ತಗೊಳ್ತಾರೆ, ಇಲಿ ರ್ಯಾಟ್ ಅಂತ ಏನ್ ಬರುತ್ತೋ, ಸೊ ರ್ಯಾಟ್ ಇದನ್ನ ತಗೊಂಡವರು ಪ್ರಯೋಗನ ಮಾಡ್ತಾರೆ. ಅಲ್ಲೇ ಅನುವಂಶೀಯತೆಯ ನಿಯಮಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಇದೆಲ್ಲ ಸೈನ್ಸ್ ಅಲ್ಲಿ ಬರುತ್ತೆ, ಬಯಾಲಜಿಲಿ. ಪರಿಪಕ್ವತೆ ಈ ಕೆಳಗಿನ ಯಾವುದಕ್ಕೆ ಸಹಾಯವನ್ನ ಮಾಡುತ್ತದೆ? ಸ್ನೇಹಿತರೆ, ಪರಿಪಕ್ವತೆ ಅಂತಕ್ಕಂಥದ್ದು ನಾವು ಮೇನ್ ಆಗಿ ನೋಡ್ತಾ ಹೋದ್ರೆ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಲ್ಲಿ ಸಹ ಒಂದು. ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ದು ಬರುತ್ತೆ? ಪರಿಪಕ್ವತೆ ಬರುತ್ತೆ. ಅದಾದ ನಂತರ ಅಭಿಪ್ರೇರಣೆ ಬರುತ್ತೆ. ಅದಾದ ನಂತರ ಆಸಕ್ತಿ, ಅವಧಾನ, ಮನೋಭಾವ ಆಗಿರ್ಬೋದು, ಅಭ್ಯಾಸ ಆಗಿರ್ಬೋದು, ಆಯಾಸ, ಸ್ಮೃತಿ, ವಿಸ್ಮೃತಿ, ಇದೆಲ್ಲ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಅದರಲ್ಲಿ ಈ ಒಂದು ಪರಿಪಕ್ವತೆನೂ ಸಹ ಒಂದು. ಓಕೆ, ಹಾಗಾದ್ರೆ ಈಗ ಪರಿಪಕ್ವತೆ ಅಂದ್ರೆ ಏನಂತ ಅಂದ್ರೆ ಸ್ನೇಹಿತರೆ, ಪಕ್ವತೆ ಅಂದ್ರೆ ಕಲಿಯಲು ಅಗತ್ಯವಾದಂತಹ ಒಂದು ದೈಹಿಕ ರಚನೆಗಳ ಒಂದು ವಿಕಾಸ. ಅಂದ್ರೆ ಒಬ್ಬ ವ್ಯಕ್ತಿ ಏನಿರ್ತಾನೋ ಆ ಒಂದು ಕಲಿಕೆಗೆ ಬೇಕಾಗಿರ್ತಕ್ಕಂಥ ಒಂದು ದೈಹಿಕ ರಚನೆಗಳಲ್ಲಿ ವಿಕಾಸ ಆಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದನ್ನ ನಾವು ಈ ಒಂದು ಪರಿಪಕ್ವತೆ ಅಂತೀವಿ. ಇನ್ನೂ ಮೇನ್ ಆಗಿ ನಾವು ಹೇಳ್ತಾ ಹೋದ್ರೆ ಪರಿಪಕ್ವತೆ ಅಂದ್ರೆ ವ್ಯಕ್ತಿಯ ಬೆಳವಣಿಗೆ ಪ್ರಕ್ರಿಯೆಯು ದೇಹದ ರಚನೆ ಹಾಗೂ ಕಾರ್ಯವನ್ನ ಪ್ರೌಢಾವಸ್ಥೆಗೆ ತಲುಪಿಸ್ತಕ್ಕಂಥದ್ದು. ಓಕೆ, ಸೊ ಪ್ರೌಢಾವಸ್ಥೆಗೆ ತಲುಪಿಸ್ತಕ್ಕಂಥ ನಾವು ಪರಿಪಕ್ವತೆ ಅಂತ ಹೇಳ್ತೀವಿ. ಈ ಪರಿಪಕ್ವತೆ ಕಲಿಕೆಗೆ ಒಂದು ಮೇನ್ ಆಗಿರ್ತಕ್ಕಂಥ ಒಂದು ಪ್ರಭಾವ ಬೀರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ ಔಪಚಾರಿಕ ಮೌಲ್ಯಮಾಪನವು ಸಾಮಾನ್ಯವಾಗಿ ಯಾವುದನ್ನ ಸೂಚಿಸುತ್ತೆ? ಔಪಚಾರಿಕ ಅಂತ ಹೇಳಿ ಸ್ನೇಹಿತರೆ ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ, ಔಪಚಾರಿಕ ಮತ್ತೆ ಅನೌಪಚಾರಿಕ. ಓಕೆ, ಔಪಚಾರಿಕ ಅನೌಪಚಾರಿಕ ಮೌಲ್ಯಮಾಪನ. ಅನೌಪಚಾರಿಕ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಿದ್ಯಾರ್ಥಿಯನ್ನ ಏನಿರುತ್ತೋ ಅದನ್ನ ದಿನನಿತ್ಯ ನಾವು ಅಬ್ಸರ್ವ್ ಮಾಡಿ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ಅದು ಆಟ ಪಾಠ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ದಿನನಿತ್ಯ ಮಾಡ್ತಕ್ಕಂಥ ಚಟುವಟಿಕೆಗಳಾಗಿರ್ಬೋದು. ಓಕೆ, ಸೊ ಇದನ್ನ ನೋಡಿ ಅವರಿಗೆ ಗೊತ್ತೋ ಗೊತ್ತಿಲ್ಲದ ನಾವು ಪ್ರತಿನಿತ್ಯ ಏನು ಅಬ್ಸರ್ವ್ ಮಾಡ್ತಾ ಹೋಗ್ತೀವೋ ಅದನ್ನ ನಾವು ಅನೌಪಚಾರಿಕ ಮೌಲ್ಯಮಾಪನ ಅಂತೀವಿ. ಔಪಚಾರಿಕ ಮೌಲ್ಯಮಾಪನ ಅಂದ್ರೆ ಈ ಸಾಧನ ಪರೀಕ್ಷೆ ಆಗಿರ್ಬೋದು, ಲಿಖಿತ ಪರೀಕ್ಷೆ ಆಗಿರ್ಬೋದು, ಮೌಖಿಕ ಪರೀಕ್ಷೆ ಆಗಿರ್ಬಹುದು. ಇಟ್ ಮೀನ್ಸ್ ಅವ್ರಿಗೆ ಗೊತ್ತು ಅಂದ್ರೆ ಈ ಒಂದು ಎಕ್ಸಾಮ್ ಇದೆ ಇವತ್ತು ಅಂತ ನಾವು ಹೇಳಿ ಪ್ರಶ್ನೆ ಕೊಟ್ಟು ಒಂದು ಮಾರ್ಕ್ಸ್ ಅನ್ನ ಕೊಟ್ಟು ನಾವು ಅದನ್ನ ಅಳಿತೀವಲ್ವಾ, ಸೊ ಅದನ್ನ ನಾವು ಔಪಚಾರಿಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲೋ ಬರ್ತಕ್ಕಂಥದ್ದು. ಕೌಶಲ್ಯಗಳ ಸಾಧನೆಯ ಅವಲೋಕನವನ್ನು ಒದಗಿಸತಕ್ಕಂಥ ಒಂದು ಮೌಲ್ಯಮಾಪನ ಯಾವುದು? ರಚನಾತ್ಮಕ, ಸಂಕಲನಾತ್ಮಕ, ನೈದಾನಿಕ, ಪ್ರಾಯೋಗಿಕ. ಕೌಶಲ್ಯಗಳ ಸಾಧನೆಯ ಅವಲೋಕನ ಮಾಡ್ತಕ್ಕಂಥ ನೈದಾನಿಕ ಅಂದ್ರೆ ಇರ್ತಕ್ಕಂಥ ಒಂದು ನ್ಯೂನತೆಯನ್ನು ಕಂಡಿದ್ದು ಪರಿಹಾರವನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ರಚನಾತ್ಮಕ, ಸಂಕಲನಾತ್ಮಕ ಅಂದ್ರೆ ದಿನನಿತ್ಯ ಅವ್ರು ಏನ್ ಮಾಡ್ತಿರ್ತಾರೋ ಅದು ಇಯರ್ ಆಗಿರ್ಬೋದು, ವರ್ಷ ಆಗಿರ್ಬೋದು, ಅಥವಾ
ದಿನನಿತ್ಯ ಆಗಿರ್ಬೋದು ಅಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಬಟ್ ಕೌಶಲ್ಯಗಳ ಸಾಧನೆ ಆಲ್ರೆಡಿ ಹೇಳಿಕೆ ಅದೊಂದು ಅನೌಪಚಾರಿಕ ಅಂತ ಹೇಳಿರೋದು, ಆ ರೀತಿ ಪ್ರಾಯೋಗಿಕವಾಗಿ ಮಾಡ್ತಕ್ಕಂಥ ಒಂದು ಮೌಲ್ಯಮಾಪನ ಆಗಿರುತ್ತೆ. ಎಷ್ಟೋ ಬಾರಿ ಸಮಸ್ಯೆಗೆ ಉತ್ತರ ಇದ್ದಕ್ಕಿದ್ದಂತೆ ಹೊಳೆಯುತ್ತದೆ ಎಂಬ ಹೇಳಿಕೆಯು ಹಿಂದಿರುವ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಸೋಪಾಧಿಕ ಅನುಬಂಧಿತ ಸಿದ್ಧಾಂತ, ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ, ಒಳನೋಟ ಕಲಿಕೆಯ ಸಿದ್ಧಾಂತ, ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ. ಅಂದ್ರೆ ಎಲ್ಲ ನೋಡ್ತಾ ಹೋದಾಗೆ ಸಮಸ್ಯೆ ಇದ್ದಕ್ಕಿದ್ದಂಗೆ ಉತ್ತರ ಸಿಗುತ್ತೆ ಅಂದ್ರೆ ಆಪ್ಷನ್ ಸಿ ಒಳನೋಟ ಕಲಿಕೆಯ ಸಿದ್ಧಾಂತ ಆಗಿರುತ್ತೆ. ಪರಿಶಿಷ್ಟ ಜಾತಿ ಎಂಬ ಪದನಾಮವನ್ನು ಯಾವ ಆಯೋಗ ನೀಡಿತು? ಆಪ್ಷನ್ ಸಿಗೆ ಸೈಮನ್ ಆಯೋಗ, ವುಡ್ಸ್ ವರದಿ, ಕೊಠಾರಿ ಆಯೋಗ ಮತ್ತೆ ಹಂಟರ್ ಆಯೋಗ. ಸೊ ಸೈಮನ್ ಆಯೋಗ 1927 ರಚನೆ ಆಗುತ್ತೆ. ವುಡ್ಸ್ ವರದಿ ಬಂದು 1854ರಲ್ಲಿ, ಕೊಠಾರಿ ಆಯೋಗ ಬಂದು 1964, ಅದೇ ರೀತಿ ಹಂಟರ್ ಆಯೋಗ ಒಂದು 1882ರಲ್ಲಿ ಜಾರಿ ಆಗ್ತಕ್ಕಂಥದ್ದು. ಸೊ ಇವರೆಲ್ಲ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ಕೊಠಾರಿ, ಹಂಟರ್, ವುಡ್ಸ್ ಇವರೆಲ್ಲ ಅಧ್ಯಕ್ಷರು ಬರ್ತಕ್ಕಂಥದ್ದು. ಸೊ ಹಾಗೆ ಅದರ ಒಂದು ವರದಿ ಹೆಸರನ್ನ ಇಕ್ತಾ ಹೋಗ್ತಾರೆ. ಇನ್ನು ಸೈಮನ್ ಆಯೋಗದಲ್ಲಿ ಪರಿಶಿಷ್ಟ ಜಾತಿ ಎಂಬ ಪದನಾಮವನ್ನು ಆಯೋಗ ನೀಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ವುಡ್ಸ್ ವರದಿ ಮತ್ತೆ ಕೊಠಾರಿ ಆಯೋಗ, ಹಂಟರ್ ಆಗಿದ್ದಾರೆ ಶಿಕ್ಷಣಕ್ಕೆ ಮೇನ್ ಆಗಿ ಒತ್ತಡ ಕೊಡ್ತಕ್ಕಂಥದ್ದಾಗಿರುತ್ತೆ, ಶಿಕ್ಷಣದಲ್ಲಿ ಬರ್ತಕ್ಕಂಥದ್ದು. ಅಂಡ್ ವುಡ್ಸ್ ವರದಿಯಲ್ಲಿ ನೋಡ್ತಾ ಹೋದ್ರೆ ಇಂಗ್ಲಿಷ್ ಶಿಕ್ಷಣ ಏನಿದೆಯೋ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಶಿಕ್ಷಣ ಅಂದ್ರೆ ಇಂಗ್ಲಿಷ್ ಉನ್ನತ ಮಾಧ್ಯಮದ ಅಥವಾ ಉನ್ನತ ಇದರಲ್ಲಿ ಶಿಕ್ಷಣದಲ್ಲಿ ಇಂಗ್ಲಿಷ್ ಅನ್ನ ಕಲಿಸಬೇಕು ಅಂತಕ್ಕಂಥದ್ದು ಒಂದು ವುಡ್ಸ್ ವರದಿ ತರುತ್ತೆ. ಅಂಡ್ ಕೊಠಾರಿ ಆಯೋಗ ಏನ್ ಬರುತ್ತೆ ಇದು ಅಷ್ಟೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಇನ್ನು ಹಂಟರ್ ಆಯೋಗನೂ ಅಷ್ಟೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಿದೆಯೋ ಈಗ 10+2 ಅಂತಕ್ಕಂಥದ್ದು, 10+2+3 ಅಂದ್ರೆ 10ನೇ ತರಗತಿ, PUC ಮತ್ತೆ ಡಿಗ್ರಿ, ಈ ಒಂದು ರಚನೆಯನ್ನು ಕೊಡ್ತಕ್ಕಂಥದ್ದು ಹಂಟರ್ ಆಯೋಗ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಸೈಮನ್ ಆಯೋಗ. ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತದೆ. ಕಾರ್ಯಕ್ರಮ ನಿರೂಪಕರು, ಕವಿಗಳು, ಚಿತ್ರ ಕಲಾವಿದರು, ಶಿಲ್ಪಿಗಳು, ವಿಮಾನ ಚಾಲಕರು, ಸಸ್ಯ ಮತ್ತು ಪ್ರಾಣಿಶಾಸ್ತ್ರಜ್ಞರು, ಸಂಗೀತಗಾರರು ಮತ್ತು ಗಣಿತ ತಜ್ಞರು. ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಚಿತ್ರ ಕಲಾವಿದರು, ಶಿಲ್ಪಿಗಳು ಮತ್ತು ವಿಮಾನ ಚಾಲಕರು. ಸೊ ಇವರಿಗೆ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ. ಇದು ಮಾಡೆಲ್ ಪೇಪರು ಮಾಡೆಲ್ ಪೇಪರ್ ಸೈಕಾಲಜಿ ಬರ್ತಕ್ಕಂಥದ್ದು, ಅಥವಾ ನೀವು ಪೆಡಗಾಗಿ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅಂತ ತಗೊಳ್ಳಿ, ಸೈಕಾಲಜಿ ಅಂತ ತಗೊಳ್ಳಿ ಸ್ನೇಹಿತರೆ. ಸೊ ಮಾಡೆಲ್ ಪೇಪರ್ 2 ಆಗುತ್ತೆ, 1 ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ, ಆ್ಯಂಡ್ ಇದನ್ನು ಸಹ ನೋಡ್ಕೊತಾ ಹೋಗಿ. ಆಲ್ಮೋಸ್ಟ್ ನಿಮಗೆ ಪೇಪರ್ ಇದೇ ಒಂದು ಬರುತ್ತೆ ಅಂತಕ್ಕಂಥದ್ದು, ಆ್ಯಂಡ್ ಇದೇ ಕ್ವಶನ್ಸ್ ಬರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.